ವಾವ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ತನು ಕೂಡ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಮನೆಯಿಂದ ಈಚೆ ನಿಂತ್ಕೊಂಡು ಹಾಯ್ ಅಂತ ಹೇಳ್ತೀನಿ. ಟೈಮ್ ಬಂದು ಆಲ್ರೆಡಿ 6 ಆಗಿದೆ. ಸೊ ಇವತ್ತು ನಾವು ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ನಾಗರಬಾವಿಲಿ ಒಂದು ಫೇಮಸ್ ಆಗಿರೋ ಸುಕ್ಕ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಇವಾಗ ಮನೆ ಲೈಟೆಲ್ಲ ಆಫ್ ಮಾಡಿ, ಗ್ಯಾಸ್ ಎಲ್ಲ ಆಫ್ ಮಾಡಿ ಎಲ್ಲ ನೋಡ್ಕೋಬೇಕು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗನೆ ಒಂದು 6 ಹೊರಡ್ತಾ ಇದ್ದೀವಿ. ಬಿಗ್ ಬಾಸ್ ಬರೋಷ್ಟರಲ್ಲಿ ಬರಬೇಕು ಅಂತ. ಸೊ ಬನ್ನಿ ಫೈನಲಿ ಹೋಗೋಣ. ಕಾರ್ ತೊಗೊಂಡು ಹೋಗೋಣ, ಬೈಕಲ್ಲಿ ಹೋಗೋಕ್ಕಾಗಲ್ಲ. ಸೊ ಕಾರ್ ತೊಗೊಂಡು ಹೋಗೋಣ, ಬನ್ನಿ ಗೈಸ್. ನಾವಿದ್ದೀವಿ ಆಲ್ಮೋಸ್ಟ್ ಆಲ್ ನಾಗರಬಾವಿ ಹತ್ರ. ತುಂಬಾನೇ ಟ್ರಾಫಿಕ್ ಇದೆ. ಸಂಡೇ ಅಲ್ವಾ, ನೋಡಿ ಎಲ್ಲಿಂದ ಸುತ್ಕೊಂಡ್ಬಂದ್ರು ಟ್ರಾಫಿಕ್ ಇದ್ದೇ ಇರುತ್ತೆ. ಇಲ್ಲಿ ಏನೋ ಫೇಮಸ್ ಅನ್ಸುತ್ತೆ, ಎಷ್ಟೊಂದು ಜನ ಇರ್ತಾರೆ ಸಿನಲ್ಲಿ. ಹಾ ನೋಡಿ ಎಷ್ಟು ತರಕಾರಿ ಮಾರ್ತವ್ರೆ. ಇಲ್ಲಿ ಯಾವಾಗ್ಲೂ ಜನ ಇರ್ತಾರೆ ಅನ್ಕೊಂಡೆ, ತರಕಾರಿ ಮಾರ್ತಿದ್ದಾರೆ ಗೈಸ್. ಇದು ಯಾವ್ದೋ ಮಾರ್ಕೆಟ್ ಅನ್ಸುತ್ತೆ, ಬ್ಯಾಟ್ರಲ್ಲಿ ಮಾರ್ಕೆಟಾ? ಹಾ ನೋಡಿ ಎಷ್ಟು ಜನ ಇದ್ದಾರೆ. ಇವಾಗ ಬಿಟ್ರೆ ನಾವು 7 ಗಂಟೆಗೆ ಹೋಗ್ತೀವಿ. ಅದಕ್ಕೆ ಮನೆ 6 ಗಂಟೆಗೆ ಬಿಟ್ಟಿರೋದು, ಬೇಗ ರೀಚ್ ಆಗ್ಬೋದು ಅಂತ. ಬಿಗ್ ಬಾಸ್ ಬರೋಷ್ಟ್ರಲ್ಲಿ ಬರ್ಬೇಕಲ್ಲ. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಸುಕ್ಕ. ಇದು ಫೇಮಸ್ ಒನ್ ಅಂತೆ. ಈ ಹೋದ್ ತಿಂಗಳು ರಿಲೀಸ್ ಆಗಿರೋದು, ಸಾರಿ ಹೋದ್ ತಿಂಗಳು ಓಪನ್ ಆಗಿರೋದು. ಯಾರೋ ಒಬ್ರು ಹೇಳಿದ್ರು ಫುಲ್ ಆಗಿದೆ ಅಂತ, ಬಟ್ ಇವ್ರು ಯಾರೋ ಪಾಪ ಅಲ್ಲ 15. Okay. You already reserved or you are coming now only? You already. ನೋಡಿ ರೆಡಿ. ತನು ಫಸ್ಟ್ ಬೆಂಚ್ ಅಂದ್ರು. ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ ಗೈಸ್. ಗೈಸ್ ನನ್ ಬಿಡ್ ಫೋಟೋ ತೆಗೀರಿ ಅಂತ ಅಂದ್ರೆ ಹೋಗಿ ಅದು ಹುಡುಗಿಯದು ಫೋಟೋ ತೆಗಿತಿದ್ದಾರೆ. ಅಲ್ಲ ಹಿಡ್ಕೊಂಡ್ ಬಂದಿದ್ದಾನೆ. ಹೇಗೆ ಅನಿಸ್ತಿದೆ? ಚೆನ್ನಾಗಿದ್ಯಾ? ನಿಜವಾಗ್ಲು ಇಲ್ಲಿ ಮ್ಯಾಚ್ ನೋಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ ಆಂಬಿಯನ್ಸ್ ಮಾತ್ರ. ತುಂಬಾನೇ ಜನ ಇದ್ದಾರೆ ಮಾತ್ರ. ಅಲ್ಲೋಡು ಫಾಗ್ ಎಷ್ಟು ಚೆನ್ನಾಗಿ. ಇಲ್ಲೋಡು ಇಲ್ಲೇ ಹಾಕೊಂಡು ಇಲ್ಲೋಡು ಗೈಸ್. ಇವಾಗ ನಾವು ಆರ್ಡರ್ ಮಾಡ್ತಾ ಇದೀವಿ ಏನೇನ್ ಬೇಕು ಅಂತ. ಇಲ್ಲಿ ಆರ್ಡರ್ ಮಾಡಿದ್ರೆ ಈ ನಂಬರ್ಗೆ ತಂದು ಕೊಡ್ತಾರೆ. ಇಲ್ಲಿ ನೋಡಿ ಬರುತ್ತಿಲ್ಲ ಏನೇನ್ ಬೇಕು ಅಂತ. ತುಂಬಾನೇ ಚೆನ್ನಾಗಿದೆ ಗೈಸ್. ಇಲ್ಲೆಲ್ಲ ಫಿಶ್ ಎಲ್ಲ ಓಡಾಡ್ತಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಲ ಫಾಗ್. ಹೇಳಿದ್ರು ಫುಲ್ ಆಗಿದೆ, ಬುಕ್ಕಿಂಗ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ನೀವು ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ರು ಬಂದು ಕೇಳಿದ್ರು, ಏನೋ ಇಬ್ರೇ ಇದ್ದೀರಾ ಇಲ್ಲ ಫ್ಯಾಮಿಲಿನ ಅಂತ ಕೇಳಿದ್ರು. ನಾವ್ ಹೇಳಿದ್ರು ಇಲ್ಲ ಇಬ್ರೇ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರೇ ಅಂತ ಹೇಳಿದಕ್ಕೆ ಸರಿ ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ನಮಗೆ ಈ ಸೀಟ್ ಕೊಟ್ಟಿದ್ದಾರೆ. KGI 36 ನಂಬರ್ ನಮ್ದು. ನಿಜವಾಗ್ಲೂ ನಮ್ಗೆ ಬೇಜಾರಾಗೋಯ್ತು. ಇಲ್ಲ ಅಂತ ಹೇಳಿದ್ರಲ್ಲ, ಅಯ್ಯೋ ಅಲ್ಲಿಂದ ಬಂದ್ಬಿಟ್ಟಿಲ್ಲ ಅಂತ ಹೇಳಿದ್ರಲ್ಲ. ಮತ್ತೆ ಫಸ್ಟ್ ಟೈಮ್ ಬೇರೆ ಬಂದಿರೋದು. ಇದು 1 ಮಂತ್ ಆಗಿರ್ಬೋದು ಅಷ್ಟೇ ಓಪನ್ ಆಗಿ. 31 ಬಂದ್ರೆ 1 ಮಂತ್ ಆಗುತ್ತಂತೆ.
ಸೊ ನಮಗೆ ಬೇಜಾರಾಯ್ತು, ಅಯ್ಯೋ ಓಪನ್ ಆಗಿಲ್ಲ, ಮೀನ್ಸ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅನ್ಕೊಂಡು ಹೋಗ್ತಾ ಇದ್ದು. ಅವ್ರಿದ್ದವರು ಏನ್ ಇಬ್ರೇನ ಇರೋದು, ಗಂಡ ಹೆಂಡ್ತಿರು ಅಂತ ಕೇಳಿದ್ರು. ನಾವಿಬ್ರೇ ಇರೋದು, ಫ್ಯಾಮಿಲಿ ಅಲ್ವಾ ಅಂದ್ರು. ಇಲ್ಲ ಅಂದಿದ್ಕೆ ಸರಿ ಆಯ್ತು ಬನ್ನಿ ನೀವು ಅಂತ ಹೇಳಿ ಒಳಗಡೆ ಬಿಟ್ರು. ಆಮೇಲೆ ಕ್ಲೋಸ್ ಮಾಡಿದ್ರು. ಒಂದ್ ಸೈಡ್ಗೆ 2000 ಪೀಪಲ್ಸ್ ಕುತ್ಕೋಬಹುದಲ್ಲ ಸಿನ, ಒಂದ್ಸತಿ 2000 ಪೀಪಲ್ಸ್ ಕುತ್ಕೋಬಹುದು. ಅಷ್ಟು ಆಗ್ಲೂ ಫುಲ್ ಆಗಿದೆ ನೋಡಿ. ನಾವು ಬಂದಿರೋದು 7 o'clock, ಕರೆಕ್ಟಾಗಿ 7 o'clock ಬಂದಿದ್ವಿ, ಬಟ್ ಸ್ಟಿಲ್ ಫುಲ್ ಆಗಿದೆ. ಸೊ ಬರೋರು ಬುಕ್ಕಿಂಗ್ ಮಾಡ್ಕೊಂಡ್ ಬನ್ನಿ. ಬುಕ್ಕಿಂಗ್ ಇಲ್ದಲೆ ಬಂದ್ರೆ ನಿಮ್ಗೆ ಒಳಗಡೆ ಬಿಡಲ್ಲ. ಓಕೆ ಗೈಸ್, ನಾವು ಇವಾಗ ಫೋಟೋ ತೆಗೆಸ್ಕೊಂಡೆ ಅಲ್ವಾ, ಅಲ್ಲಿ ಪ್ರಿಂಟ್ಔಟ್ ಕೊಟ್ರು. ಇಲ್ಲಿ ನೋಡ್ತಾ ಇರ್ಬೋದು, 1 ಪ್ರಿಂಟ್ಔಟ್ ಬಂದ್ಬಿಟ್ಟು 150. ಸೊ 3 ಪ್ರಿಂಟ್ಔಟ್ ತಗೊಂಡಿದೀವಿ. ಮತ್ತೆ ಸಾಫ್ಟ್ ಕಾಫಿ ಫೋನಲ್ಲಿ ಕಳಿಸ್ತೀನಿ ಅಂತ ಹೇಳಿದಾರೆ. ಅದು ಸೇರಿ ಎಲ್ಲ ಸೇರಿ 500 rupees ಆಗುತ್ತೆ. ಬಂದ್ರೆ ಮಿಸ್ ಮಾಡಬೇಡಿ. ಫೋಟೋಸ್ನ ತೆಗೆಸ್ಕೊಳ್ಳಿ, ತೋರಿಸ್ತೀನಿ ಬನ್ನಿ ನಾವು ಹೇಗೆ ಫೋಟೋ ತೆಗೆಸ್ಕೊಂಡಿದೀವಿ ಅಂತ. ಸಿಟ್ ತೆಗೆಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡು. ಇದೊಂದು ತೆಗೆಸ್ಕೊಂಡಿದೀವಿ. ನೆಕ್ಸ್ಟ್ ಒನ್ ಇದು ತೆಗೆಸ್ಕೊಂಡಿದೀವಿ. ಥರ್ಡ್ ಒನ್ ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ, ಇದೊಂದು ತೆಗೆಸ್ಕೊಂಡಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಬುಕ್ ಮಾಡಿದೀವಿ. ನಾವು ಪ್ಲೇಸ್ ಆರ್ಡರ್ ಮಾಡ್ಕೊಂಡ್ರೆ ಬರುತ್ತೆ. ಬುಕ್ ಮಾಡಿ, ಹೆಸರು ಹಾಕ್ಬೇಕು, ಮತ್ತೆ ನಮ್ಮ ಫೋನ್ ನಂಬರ್ ಹಾಕ್ಬೇಕು. ಫೋನ್ ನಂಬರ್ ನಮ್ಮ ಹೆಸರೆಲ್ಲ ಹಾಕಿದ್ರೆ ಪ್ಲೇಸ್ ಆರ್ಡರ್ ಆಗುತ್ತೆ. ಆಮೇಲೆ ನಾವೆಲ್ಲಿ ಕೂತಿದ್ದೀವೋ ಅಲ್ಲೇ ತಂದು ಕೊಡ್ತಾರೆ. ನಾವು ಆರ್ಡರ್ ಮಾಡಿ ಆಮೇಲೆ ನಮ್ಗೆ ಇನ್ನೂ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಬೇಕಂದ್ರೆ ಆರ್ಡರ್ ಮಾಡ್ಕೋಬಹುದು. ಇಲ್ಲಿ ವೇಟರ್ ಯಾರು ಬಂದು ನಮ್ಮ ಆರ್ಡರ್ ತಗೊಳಲ್ಲ. ನಾವು ಆರ್ಡರ್ ಮಾಡಿದ್ರೆ ಅವ್ರು ಬಂದು ನಮ್ಗೆ ಇಲ್ಲಿ ಕೊಡ್ತಾರೆ. ಸೊ ವೀಕ್ ಯಾವಾಗ ಈ ತರ ಬರ್ತಾರೆ, ಸ್ವಲ್ಪ ಮೂಡ್ ಎಲ್ಲ ಫ್ರೆಶ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲ ತಿಂದಾದ್ಮೇಲೆ ಒಂದ್ಸತಿ ಮೇಲೆ ಹೋಗ್ಬಿಟ್ಟು ಹಂಗೆ ವಿಡಿಯೋಸ್ ಮಾಡ್ಕೊಂಡ್ ಬರ್ತೀನಿ. ನಾವು ಮೇಲೆ ಕುತ್ಕೋಬೋದಿತ್ತು, ಬಟ್ ನಮ್ಗೆ ಆರ್ಡರ್ ಸಿಕ್ಕಿದ ನಂಬರ್ ಇದೇನೆ. ಸೊ ಇಲ್ಲೇ ಕುತ್ಕೊಂಡು ಇವಾಗ ನಮ್ಮ ಯಜಮಾನ್ರು ಫೋಟೋ ಸೆಂಡ್ ಮಾಡ್ತಿದ್ದಾರೆ ಅವ್ರಿಗೆ. ಯಾಕೆ ಅಂತ ಅಂದ್ರೆ ಹೇಳಿದ್ರು ನನಗೆ ಸೆಂಡ್ ಮಾಡಿ, ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸೆಂಡ್ ಮಾಡ್ತಾ ಇದೀವಿ. ಎಸ್, ಇವಾಗ ಬಂದ್ಮೇಲೆ ಫುಲ್ ಬ್ಯಾಟಿಂಗ್ ಮಾಡೋದೆ. ನೀವು ಬನ್ನಿ ನೋಡಿ ಹೇಗೆ ಬ್ಯಾಟಿಂಗ್ ಮಾಡ್ತೀನಿ ಅಂತ. ನಮ್ಮ ಯಜಮಾನ್ರನ್ನ ಕೇಳೋಣ ಅವ್ರಿಗೆ ಯಾವ ಫೋಟೋ ಇಷ್ಟ ಅಂತ. ನನಗೆ ಓಕೆನಾ, ಅವ್ರಿಗೆ ಕೇಳೋಣ ಯಾವ್ದು ಇಷ್ಟ ಅಂತ. ಚಿನಿ, ನಿನ್ಗೆ ಈ ಮೂರಲ್ಲಿ ಸೊ ಯಾವ ಫೋಟೋ ಇಷ್ಟ ಅಂತ ನನಗೆ ಹೇಳ್ಬೇಕು, ಓಕೆನಾ? ಇರೋ ನಿಮಿಷ. ಚಿನಿ, ಏನ್ ಗೊತ್ತಾ, ಇವಾಗ ಈ ಮೂರಲ್ಲಿ ನಿನ್ಗೆ ಯಾವ ಫೋಟೋ ಇಷ್ಟ ಅಂತ ಹೇಳು. ಇದಾ? ನನ್ಗೂ ಇದೇ ಇಷ್ಟ ಆಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋಸು, ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್. ನಂಗೆ ಸಖತ್ ಇಷ್ಟ ಆಯ್ತು ಫೋಟೋಸ್. ಸೊ ಫೈನಲಿ ನಂದು ಆರ್ಡರ್ ಬಂದಿದೆ. ನಾವು ಕೊಟ್ಟಿದ್ದು 7 ಗಂಟೆಗೆ, ಬಟ್ ಬಂದಿದ್ದು 7:15ಗೆ. ಟೇಸ್ಟ್ ಮಾಡು, ನೀನು ಹೆಂಗಿದೆ ಹೇಳು. ಟೇಸ್ಟ್ ಮಾಡಿ, ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ. ನಾನು ಇದು ತುಂಬಾ ದಿನ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ. ಹೇಗಿದೆ? ಸ್ವಲ್ಪ ಪ್ರಾನ್ಸ್ ಟ್ರೈ ಮಾಡ್ತಾ ಇದ್ದೀನಿ, ಹೇಗಿದೆ ನೋಡೋಣ ಬನ್ನಿ. ಇದೆ ಮಾಕ್ಟೇಲ್. ನಿಜ ನಾನು ಏನ್ ಫಿದಾ ಅದನ್ನೋ ಇಲ್ವೋ ಗೊತ್ತಿಲ್ಲ, ನಿಮ್ಗೆ ಮಾಕ್ಟೇಲಿಗೆ ಮಾತ್ರ ಫಿದಾ ಇದೆ. ಮತ್ತೆ ಮ್ಯಾಂಗೋ ಕೊಟ್ಟಿದ್ದಾರೆ, ಮ್ಯಾಂಗೋ ಟ್ರೈ ಮಾಡೋಣ ಬನ್ನಿ. ಗೈಸ್ ಕಾಣಿಸ್ತಿಲ್ಲ ಗೈಸ್. ಇವಾಗ ನೋಡಿ ಗೈಸ್, ಕೋಪ ಮಾಡೋದು. ವಾವ್, ಥ್ಯಾಂಕ್ ಯು. ಬಾ
ಸೀನಾ ಗೈಸ್ ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್. ಓಪನ್ ಮಾಡ್ತೀನಿ ನೋಡಿ. ಇದಕ್ಕೆ ಬಂದು ಇದು ಇದು ಚಟ್ನಿ. ಸೊ ಇದಕ್ಕೆ ಡಿಪ್ ಮಾಡ್ಕೊಂಡು ತಿನ್ಬೇಕು ಗೈಸ್. ಇದು ತುಂಬಾ ಚೆನ್ನಾಗಿದೆ. ನನ್ಗೆ ಈ ಬಾಕ್ಸ್ ನೋಡಿದ್ರೆ ಮನೆ ತಗೊಂಡೋಗೋಣ ಅಂತೀರ, ಅಷ್ಟು ಚೆನ್ನಾಗಿದೆ ಬಾಕ್ಸ್. ಆಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಹೆಂಗೆ ಅಂದ್ರೆ ಆ ಕಡೆ ಬಂದು ಫಾರೆಸ್ಟ್ ತರ, ಈ ಕಡೆ ಬಂದು ವಿಲೇಜ್ ತರ, ಆ ತರ ಇದ್ರಲ್ಲಿ ಮಾಡಿದ್ದಾರೆ ನೋಡಿ. ಮೇಲೆಲ್ಲ ವಿಲೇಜ್ ತರ ಹಳ್ಳಿ ವೈಬ್ ಇದೆ, ಆ ಕಡೆ ಬಂದು ಫುಲ್ ಫಾರೆಸ್ಟ್ ವೈಬ್ ಇದೆ. ಆಲೋಚನೆ ಚೆನ್ನಾಗಿದೆ. ಆದ್ರೆ ಹಿಂಗಿರುತ್ತೆ ಅಲ್ಲ, ಫ್ಲಾಶ್ ಮಾಡ್ಕೊಂಡು ಇರುತ್ತಲ್ಲ, ಇದಕ್ಕೆ ಡಿಪ್ ಮಾಡ್ಬಿಟ್ಟಿಗೆ ಹೇಗಿದೆ? ಯಾರು ಬುಕ್ ಮಾಡಿದ್ದು? ಮೂರು ಕೊಡ್ತಾರೆ, ಇದು 2 ಸಾಕು. ಗೈಸ್ ಆಲ್ಮೋಸ್ಟ್ ಆಲ್ ಈಗ ಕಂಪ್ಲೀಟ್ ಆಗ್ತಿದೆ. ಫಿಶ್ ಕಂಪ್ಲೀಟ್ ಆಗಿದೆ, ಮತ್ತೆ ಇನ್ನೊಂದು ಫ್ರಾನ್ಸ್ ತಗೊಂಡಿದ್ವಾ ಅದು ಕಂಪ್ಲೀಟ್ ಆಗಿದೆ. ಮಾಕ್ಟೇಲ್ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಯಜಮಾನ್ರದಿದೆ. ಇನ್ನು ಊಟ ಆರ್ಡರ್ ಮಾಡ್ಬೇಕು ಗೈಸ್. ಬನ್ನಿ ಊಟ ಆರ್ಡರ್ ಮಾಡೋಣ. ನನಗಿದು ಇದೇನು ಸುಕ್ಕದ ಇಷ್ಟ ಆಯ್ತು. ಇದು ಫ್ಲಾಗ್ಗಳು ಎಲ್ಲದಕ್ಕೂ ಈ ತರ ಹಾಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ಬಾಟಲ್ ಕ್ಯಾರಿ ಮಾಡ್ಬೋದಂತೆ ಮನೆಗೆ. ಅವರೇ ಹೇಳಿದ್ರು ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾರಿ ದ ಬಾಟಲ್ ಅಂತ ಹೇಳಿದ್ರು. ಈ ಬಾಟಲ್ ಇಸ್ ವೆರಿ ಗುಡ್, ನೋಡೋಕ್ಕೂ ಚೆನ್ನಾಗಿದೆ. ನಾವೆಲ್ಗಾದ್ರೂ ಹೋದ್ರೂ ತಗೋಬಹುದು. ಚೆನ್ನಾಗಿದೆ ಬಾಟಲ್, ನಂಗೆ ಬಾಟಲ್ ಇಷ್ಟ ಆಯ್ತು. ಸೊ ಯು ಕ್ಯಾನ್ ಕ್ಯಾರಿ ದ ಬಾಟಲ್ ಮ್ಯಾಮ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ಇದೊಂದು. ಮತ್ತೆ ಇನ್ನ ಊಟ ಆರ್ಡರ್ ಮಾಡ್ಬೇಕು. ಊಟ ಮಾಡಿ ಬಿಗ್ ಬಾಸ್ ಬರೋ ಅಷ್ಟು ಮನೆಗೆ ಹೋಗ್ಬೇಕು ಅಂತ ನನ್ನ ಪ್ಲಾನಿಂಗ್ ಇರೋದು. ಸೊ ಬನ್ನಿ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನು ಮೇಳಗಡೆ ಎಲ್ಲ ಹೋಗ್ಬೋದು ವಿಡಿಯೋಸ್ ಮಾಡ್ಕೊಳ್ಳೋದಿಕ್ಕೆ. ಒಳ್ಳೊಳ್ಳೆ ಸಾಂಗ್ಸ್, ಕನ್ನಡ ಸಾಂಗ್ ಮೇನ್ ಆಗಿ ಏನು ಅಂದ್ರೆ ಜಾಸ್ತಿ ಓಡೋದೇ ಕನ್ನಡ ಸಾಂಗ್ಸ್ಗಳು ಅಲ್ವಾ ಚಿನ್ನಿ? ಜಾಸ್ತಿ ಕನ್ನಡ ಸಾಂಗ್ಸ್ಗಳೇ ಹಾಕ್ತಿದ್ದಾರೆ. ಮಧ್ಯದಲ್ಲಿ ಮಾತ್ರ ಒಂದು ಹಿಂದಿ ಅಷ್ಟೇ ಹಾಕ್ತಿರೋದು. ಇನ್ನು ಮಿಕ್ಕಿರೋದ್ರಲ್ಲಿ ಜಾಸ್ತಿ ಕನ್ನಡ ಸಾಂಗ್ಸ್ ನ ಪ್ಲೇ ಮಾಡ್ತಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಯ್ತು ನಮ್ಗೆ. ಕೇಳ್ತಾ ಇರ್ಬೋದು, ಬರೀ ಕನ್ನಡ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ನಮ್ ದರ್ಶನ್ ಸಾಂಗ್ ಕೂಡ ಪ್ಲೇ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ದರ್ಶನ್ ಸಾಂಗ್ ನೇ ಪ್ಲೇ ಮಾಡಿರೋದು. ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡ್ಬೋದು. ಬಂದ್ರೆ ನೀವು ಕೊಡೋ ದುಡ್ಡಿಗೆ ಏನ್ ಲಾಸ್ ಇಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬರ್ತ್ ಅಂತ ಹೇಳ್ಬೋದು. ಆಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ಬಂದ್ರೆ ಏನ್ ಗೊತ್ತಾ, ಅಕಸ್ಮಾತ್ ಒಬ್ರು ಬಂದ್ರು ಚಿಲ್ಲ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಎದ್ದೋಗ್ಬೋದು, ಬೇಜಾರೇ ಆಗಲ್ಲ ಗೈಸ್. ನಾವು ಸಡನ್ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ. ಸೊ ಅದಕ್ಕೆ ಹೇಳೋದು, ಪ್ಲಾನಿಂಗ್ ಇರಬಾರ್ದು, ಸಡನ್ ಪ್ಲಾನಿಂಗ್ ಮಾಡ್ಬೇಕು ಯಾವಾಗ್ಲೂ ಅಂತ. ಗೈಸ್ ನಾವು ಬಿಗ್ ಬಾಸ್ ಬರೋಷಲ್ಲಿ ಹೋಗೋಣ ಅನ್ಕೊಂಡು ಟೈಮ್ ಅಂತ ಆಲ್ರೆಡಿ 9 ಗಂಟೆ ಆಗ್ತಿದೆ. ಇನ್ನು ಮುಗಿತಾನೆ ಇಲ್ಲ, ಇನ್ನು ಆರ್ಡರ್ ಮಾಡ್ತಾನೆ ಇದೀವಿ, ಇನ್ನು ತಿಂತಾನೆ ಇದೀವಿ ಗೈಸ್. ಸೊ ಇವಾಗ ಇನ್ನು ಆರ್ಡರ್ ಮಾಡ್ಕೊಂಡು ತಿನ್ಬೇಕು. ಸೊ ನಂಗೆ ಆಲ್ರೆಡಿ ಫುಲ್ ಆಗಿದೆ. ಇದೇ ಫುಲ್ ಆಗೋಗ್ಬಿಡ್ತು ಗೈಸ್. ಅದೆರಡು ತಿಂದೆ, ಅದೇ ಫುಲ್ ಆಗೋಯ್ತು. ಸೊ ಇನ್ನು ಆರ್ಡರ್ ಮಾಡ್ಬೇಕು. ಕರಿತಾ ಇದೀವಿ, ಅವ್ರು ಅಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ. ಸೊ ಅವ್ರನ್ನ ಕರೆದು ಆರ್ಡರ್ ಮಾಡಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಗೈಸ್ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಇವರು ಇಲ್ಲಿ ಫಿಶ್ ಹಿಡಿತಾರಂತೆ. ಫಿಶ್ ಹಿಡ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಇವ್ರಿಗೆ ಮಾಡ್ಕೊಡ್ತಾರಂತೆ. ಹೇಳ್ತಿರೋದು ಫಿಶ್ ಇಲ್ಲಿ ಹಿಡಿತಾರಂತೆ, ಹಿಡ್ಬಿಟ್ಟು ಹಂಗೆ ತವಾ ಫ್ರೈ ಮಾಡ್ಕೊಡ್ತಾರಂತೆ. ಏನ್ ಮಾತಾಡ್ತಾರೆ ಗೊತ್ತಾ ಇವರು. ಸೊ ನನಗೆ ಅನ್ಸಿದ್, ನಾನು ಅನ್ಕೊಂಡಿದ್ದು ಜೆಟ್ಲಾಕ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಗೈಸ್. ಜೆಟ್ಲಾಕ್ ಹೋಗೋಣ, ಇಲ್ಲ ಅಂತ ಅಂದ್ರೆ ಸನ್ರೈಸ್ಗೆ ಹೋಗೋಣ ಅಂತ. ಸನ್ರೈಸ್ ಓಪನ್ ಆಗಿಲ್ಲ, ಓಪನ್ ಆಗಿದೀವಿ ಏನೋ ಗೊತ್ತಿಲ್ಲ. ಇಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಪಿಂಡದಲ್ಲಿ ಒಂದಿದೆ, ಅದೊಂದು ಇವತ್ತು ಇದೆ. ಅಲ್ಲೊಂದಿದೆ ತಾನೇ, ಅದ್ರ ಫ್ಯಾಕ್ಟ್ರಿ ನಾನು ಹೋಗಿದ್ನಲ್ಲ ಪಪ್ಪು. ಆಮೇಲೆ ಅಲ್ಲಿ ಹೋಗೋಣ ಅನ್ಕೊಂಡಿದ್ದು. ಬೇಡ, ಇದೊಂದ್ಸತಿ ಟ್ರೈ ಮಾಡೋಣ ಹೇಗಿರುತ್ತೆ. ನಾಗರಬಾವಿಲಿದೆ. ನಾಗರಬಾವಿ ಅಂತ ಎಕ್ಸಾಕ್ಟ್ ನಾಗರಬಾವಿ ಅಲ್ಲ, ಇದು ಬೇರೆ ಏರಿಯಾ ಆಕ್ಚುಲಿ. ಸುಮ್ಮನೆ ನಾಗರಬಾವಿ ಅಂತ ಹೇಳಿರೋದು, ಎಕ್ಸಾಕ್ಟ್ ನಾಗರಬಾವಿ ಅಲ್ಲ ಗೈಸ್. ಅದು ಹೆಂಗೋ ಹಿಂಗೆಲ್ಲ ಬಳಸ್ಕೊಂಡ್ ಬರ್ಬೇಕು. ಸೊ ಫೈನಲಿ ಇನ್ನು ಮುಗಿಲ್ಲ ಬಿಗ್ ಬಾಸ್. ನಾಗರಬಾವಿ ನಮ್ಮನೆಯಿಂದ 5 ಕಿಲೋಮೀಟರ್.
ನಮ್ಮ ಮನೆಯಿಂದ 5 ಕಿಲೋಮೀಟರ್ ಇದೆ. ಸೊ ಬಿಗ್ ಬಾಸ್ ಮುಗಿಯೋಷ್ಟ್ರಲ್ಲಿ ಹೋಗೋಣ, ಸ್ಟಾರ್ಟ್ ಆಗೋಷ್ಟ್ರಲ್ಲಿ ಹೋಗೋಣ ಅನ್ಕೊಂಡ್ರೆ ಇವ್ರನ್ನ ಮುಗಿಯೋಷ್ಟ್ರಲ್ಲೇ ಕರ್ಕೊಂಡು ಹೋಗ್ತಾರೆ ಗೈಸ್. ಬನ್ನಿ ಆಯ್ತು, ಫುಲ್ ಖಾಲಿ ನೋಡಿ, ಖಾಲಿ ಮಾಡ್ತಿದ್ದೀವಿ. ಚೆನ್ನಾಗಿದೆ, ಎತ್ಕೊಟ್ರೆ ತಗೊಂಡೋಗ್ತೀನಿ ಮನೆಗೆ. ರೈಸ್ ಮಾಡಿಡೋದಕ್ಕೆ ಚೆನ್ನಾಗಿದೆ, ಬಿಸಿ ಬಿಸಿ ರೈಸ್. ಎಲ್ಲದಕ್ಕೂ ಫುಡ್ಗೆ ಎಲ್ಲದಕ್ಕೂ ನಮ್ಗೆ ಈ ತರ ಚುಚ್ಬಿಟ್ಟು ಕೊಡ್ತಾರೆ, ಸುಕ್ಕ ಸುಕ್ಕ ಅಂತ. ಗೈಸ್ ಇದು ಫೈನಲ್ ಟಚ್ ನಮ್ಮ ಯಜಮಾನ್ರದ್ದು. ಓಕೆ ಬನ್ನಿ. ಹಾ ಯಜಮಾನ್ರೆ, ಟಕಿಲಾ ಶಾಟ್, ಇನ್ನು ಫ್ರೆಂಚ್ ಫ್ರೈಸ್ ಬರೋದಿದೆ. ಹಾ ಇದು ಗೈಸ್ ಏನ್ ಚೆನ್ನಾಗಿರುತ್ತೋ ಗೈಸ್. ಇಂಥ ವೆದರ್ ಅಲ್ಲಿ, ಇಂಥ ಕ್ಲೈಮೇಟ್ ಅಲ್ಲಿ ಟಕಿಲಾ ಶಾರ್ಟ್ಸ್ ಅಲ್ಲಿ ನೋಡಿ, ಚೆನ್ನಾಗಿದ್ಯಾ? ಅಲ್ಲಿ ನೋಡಿ ಗೈಸ್, ಇಲ್ಲಿ ನಾವ್ ಇಲ್ಲೊಂದು ಕೂಡ ತೆಗಿಸ್ಕೊಂಡಿದೀವಿ, ಇಲ್ಲೊಂದು ತೆಗಿಸ್ಕೊಂಡಿದೀವಿ, ಮತ್ತೆ ಇಲ್ಲೊಂದು ತೆಗಿಸ್ಕೊಂಡಿದೀವಿ. ಇಲ್ಲಿ ನೋಡಿ, ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವ್ ಅಲ್ಲಿಗೆ ಹೋಗಿಲ್ಲ ಇನ್ನು. ನೋಡಿ, ಇನ್ನು ನಾವೇನು ತಿಂತಾ ಇಲ್ಲ ಗೈಸ್. ನನ್ನ ಫೇವ್ರೆಟ್ ಫ್ರೆಂಚ್ ಫ್ರೈಸ್, ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಬಂದಿದೆ. ತಿನ್ಬಿಟ್ಟು ಊಟ ಬುಕ್ ಮಾಡ್ಬಿಟ್ಟು ತಿನ್ಬಿಟ್ಟು ಹೋಗೋಣ ಬನ್ನಿ. ಸೊ ಗೈಸ್, ಸೊ ಬಿಲ್ ಬಂದು 3,777, 4,000 ಆಗಿದೆ ಆಲ್ಮೋಸ್ಟ್ ಆಲ್ ಬಿಲ್ಲು. ಊಟ ಬುಕ್ ಮಾಡಿದ್ದೆ, ಊಟ ತಿಂದಾದ್ಮೇಲೆ ಚಾರ್ಜರ್ ಖಾಲಿ ಆಗ್ಬಿಟ್ಟಿದೆ. ಹೋಗಿ ಚಾರ್ಜರ್ ಹಾಕಿಸ್ಕೊಂಬಂದು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸೊ ಬಿಲ್ ಬಂದ್ಬಿಟ್ಟು 3,777 ರುಪೀಸ್. ಸೊ ಆಲ್ಮೋಸ್ಟ್ ಆಲ್ 4,000 ಬಿಲ್ ಆಗಿದೆ. ಸೊ ಇಷ್ಟೆಲ್ಲ ತಿನ್ಬಿಟ್ಟಿದೀವಿ. ಈಗ ಬಿಲ್ ಕೊಟ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ದಾರೆ. ಬಿಲ್ ಪೇ ಮಾಡಿಬಿಟ್ಟು ಈಗ ಮನೆಗೆ ಹೊರಡೋದೆ ಗೈಸ್. ಫೈನಲಿ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನೋಡಿ, ಫೈನಲಿ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್, ಲೈಟಿಂಗ್ಸ್ ಸಖತ್ತಾಗಿದೆ. ಆಗಿಲ್ವಂತೆ, 10-15 ಡೇಸ್ ಅಲ್ಲಿ ಈ ಸೈಡ್ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಈ ಕಡೆ ಎಲ್ಲ ಚಾಲು ಆಗಿದೆ, ಈ ಸೈಡ್ ಮಾತ್ರ ಇನ್ನು ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲೆಲ್ಲ ಖಾಲಿ ಖಾಲಿ ಇದೆ. ಅದೆಲ್ಲ ಆದ್ಮೇಲೆ ಇನ್ನೂ ಚೆನ್ನಾಗಿ ಜಾಸ್ತಿ ಬರ್ಬೋದು. ನೋಡಿ ಗೈಸ್, ನಾನು ಈ ಸತಿ ನೆಕ್ಸ್ಟ್ ಟೈಮ್ ಬಂದ್ರೆ ಇಲ್ಲಿ ಕುತ್ಕೋಬೇಕು ಗೈಸ್, ಇಲ್ಲಿ ಕುತ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಂದ್ರೆ ಇಲ್ಲಿ ನೆಕ್ಸ್ಟ್ ಟೈಮ್ ಬಂದ್ರೆ. ಕಾರ್ ತಗೊಳಕ್ಕೆ ನಿಂತಿದ್ದಾರೆ. ಇಲ್ಲಿ ಟಿಕೆಟ್ ಕೊಟ್ರೆ ಕಾರ್ ಕೊಡ್ತಾರೆ. ಸೊ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇನ್ನೂ ಎಷ್ಟೊಂದು ಜನ ಈಚೆ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಒಳಗಡೆ ಹೋಗಕ್ಕೆ. ಬಟ್ ಆಲ್ರೆಡಿ ಫುಲ್ ಆಗಿದೆ. ಸೊ ನಮ್ಮ ಕಾರ್ ಬರೋದಕ್ಕೆ ಟೈಮ್ ಆಗುತ್ತೆ, ಕಾಯ್ತಾ ಇದ್ದೀವಿ. ಕಾರ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ. ಕಾರ್ ಏನೋ ಬಂದಿಲ್ಲ. ಪಾರ್ಕಿಂಗ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಇಲ್ಲೆಲ್ಲೋ ಹಾಕಿದ್ದಾರೆ. ಪಾರ್ಕಿಂಗ್ ಇಲ್ಲ ಇಲ್ಲಿ.
ಏನೋ ಗೊತ್ತಿಲ್ಲ ಗೈಸ್, ಎಲ್ಲ ಅಲ್ಲೋಗಿ ನಿಲ್ಲಿಸ್ತಿದ್ದಾರೆ, ಇಲ್ಲೋಗಿ ನಿಲ್ಲಿಸ್ತಿದ್ದಾರೆ, ಕಾರ್ ಪಾರ್ಕಿಂಗ್ ಇಲ್ಲ ಗೈಸ್. ಸೊ ವೇಟ್ ಮಾಡ್ತಾ ಇದೀವಿ ಗೈಸ್. ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದೀವಿ. ಟೈಮ್ ಬಂದು ಆಲ್ರೆಡಿ 10 o'clock ಆಗಿದೆ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಬೆಂಗಳೂರು. 10 ಗಂಟೆ ಮೇಲೆ ಜನನೇ ಇರಲ್ಲ, ಟ್ರಾಫಿಕ್ ಇರಲ್ಲ, ಏನು ಇರಲ್ಲ 10 ಗಂಟೆ ಮೇಲೆ. ಸೊ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದೀನಿ. ಮನೆಗೆ ಹೋಗ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಫೈನಲಿ ಮನೆಗೆ ರೀಚ್ ಆದೋ. ಟೈಮ್ ಬಂದ್ಬಿಟ್ಟು 10:15 ಆಗಿದೆ. ಫೈನಲಿ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಆಗಬೇಕು. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲ ಏನು ಮಾಡಬೇಕು ಅಂದರೆ, ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ತನುಗೌಡ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಲವ್ ಯು ಆಲ್.